ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಈ ಸುಡುವ ಬೇಸಿಗೆಯ ಬಿಸಿಯಲ್ಲಿ ತಂಪಾಗಿ ಇರಬೇಕಂತ ಏನೇನೋ ಮಾಡ್ತೇವೆ. AC ಇಲ್ಲದೆ ಮನೆಯಲ್ಲಿ ಇರೋದೇ ಕಷ್ಟ ಅನ್ನಿಸ್ತಾ ಇದೆ. ಫ್ಯಾನ್ ಹಾಕಿದರೆ ಬಿಸಿ ಗಾಳಿನೇ ಬರುತ್ತೆ ಬಿಟ್ಟರೆ ತಂಪಂತೂ ಆಗೋದೇ ಇಲ್ಲ. ನಾವೆಲ್ಲ ನಮ್ಮ ಬಾಡಿನ ತಂಪು ಮಾಡ್ತೇವೆ ಹೊರತು ನಾವಿದ್ದ ಮನೆಯನ್ನು ತಂಪಾಗಿ ಇಡಬೇಕಂತ ಯೋಚಿಸೋದೇ ಇಲ್ಲ. ನಮ್ಮ ಮನೆಯನ್ನು ತಂಪಾಗಿಟ್ಟಿದ್ರೆ ನಮ್ಮ ದೇಹ ಕೂಡ ತಂಪಾಗಿರ್ತದೆ. ಆಗಷ್ಟೇ ನಾವು ಬೇಸಿಗೆಯಲ್ಲಿ ತಂಪಾಗಿ ಇರಬಹುದು. ಹಾಗಿದ್ರೆ ಮನೆಯನ್ನು ತಂಪಾಗಿಸೋದು ಹೇಗೆ? ಒಂದಿಷ್ಟು ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಚಾನೆಲ್ಗೆ ಹೊಸಬರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರದ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಒಂದಿಷ್ಟು ಮನೆಗಳಲ್ಲಿ ಕಿಟಕಿಗಳನ್ನು ತೆಗೆಯೋದೇ ಇಲ್ಲ. ಈ ಬೇಸಿಗೆ ಅವಧಿಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕಿಟಕಿಯನ್ನು ತೆಗೆದಿಟ್ಟಿದ್ರೆ ಶುದ್ಧವಾದ ಗಾಳಿ ಬರ್ತಾನೆ ಇರುವಂಥದ್ದು. ಮಧ್ಯಾಹ್ನದ ಸಮಯದಲ್ಲಿ ಅದೇ ಕಿಟಕಿಗಳಿಗೆ ಕರ್ಟನ್ ಹಾಕಿದರೆ ಸೂರ್ಯನ ಕಿರಣ ಒಳಗೆ ಬರದೇ ಇರುವಂತೆ ತಪ್ಪಿಸಬಹುದು. ಸಾಧ್ಯ ಆದರೆ ಕುಡಿಯೋಕೆ ಬಳಸುವ ನೀರನ್ನು ಮಣ್ಣಿನ ಮಡಕೆಯಲ್ಲಿ ಇಟ್ಟಿದ್ರೆ ಅದಕ್ಕಿಂತ ಒಳ್ಳೆಯ ಕೂಲಿಂಗ್ ಸಿಸ್ಟಮ್ ಬೇಕಿಲ್ಲ. ಮನೆ ಸುತ್ತಮುತ್ತ ಜಾಗ ಇದ್ದರೆ ಒಂದಿಷ್ಟು ಗಿಡಗಳನ್ನು ನೆಡಬಹುದು. ಅದೇ ನೀವು ಸಿಟಿಲಿ ಇದ್ದಿದ್ರೆ ನಿಮ್ಮ ಮನೆ ಮುಂದೆ ಬಾಲ್ಕನಿ ಅಥವಾ ಟೆರಸ್ ಮೇಲ್ಗಡೆ ಗಿಡಗಳನ್ನು ಇಟ್ಟಿದ್ರೆ ಹೀಟ್ ತುಂಬ ಕಡಿಮೆ ಆಗುವಂಥದ್ದು. ಹಾಗೆ ಈ ತುಳಸಿ ಮತ್ತು ಅಲೋವೆರಾ ಗಿಡಗಳು ನಿಮ್ಮ ಮನೆಯಲ್ಲಿದ್ದರೆ ತಂಪು ನೀಡ್ತವೆ. ಇವೆಲ್ಲ ನ್ಯಾಚುರಲ್ AC ಅಂತಾನೆ ಕರಿತೇವೆ. ದಿನಕ್ಕೊಮ್ಮೆ ಮನೆ ಮುಂದೆ ಅಥವಾ ಅಂಗಳದಲ್ಲಿ ನೀರನ್ನು ಸಿಂಪಡಣೆ ಮಾಡೋದು, ಬೆಳಿಗ್ಗೆ ಅಥವಾ ಸಂಜೆ ಒಮ್ಮೆ ಮನೆಯ ನೆಲವನ್ನು ಒದ್ದೆ ಮಾಡೋದು, ಹೀಗೆ ಮಾಡಿದರೆ ತಕ್ಷಣ ಹೀಟ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಮನೆ ಮುಂದುಗಡೆ ಸಾಧ್ಯ ಆದಷ್ಟು ಕಾಂಕ್ರೀಟ್ ನೆಲವನ್ನು ಮಾಡೋದು ಬಿಡಬೇಕು. ಮುಂದುಗಡೆ ಮಣ್ಣು ಅಥವಾ ಹುಲ್ಲಿನ ನೆಲ ಇದ್ದರೆ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಮನೆ ತಂಪಾದ ಮೇಲೆ ನಮ್ಮ ದೇಹವನ್ನು ಕೂಡ ತಂಪಾಗಿ ಇರೋದು ದೊಡ್ಡ ಕೆಲಸನೇ ಅಲ್ಲ. ಹಾಗಂತ ಫ್ರಿಡ್ಜ್ಗಳಲ್ಲಿ ಇಟ್ಟಂಥ ತಂಪು ಪಾನೀಯಗಳು ಇದಕ್ಕೆ ಪರಿಹಾರನ ಅಲ್ವೇ ಅಲ್ಲ. ಈ ಬೇಸಿಗೆಯಲ್ಲಿ ಮಜ್ಜಿಗೆ, ನಿಂಬೆ ರಸ, ತೆಂಗಿನ ನೀರು ಬೆಸ್ಟ್ ಬೇಸಿಗೆಯ ತಂಪು ಪಾನೀಯಗಳು. ಹಾಗೆ ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಅಭ್ಯಾಸ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಸಾಧ್ಯ ಆದರೆ ದಿನಕ್ಕೆ 2 ಬಾರಿ ತಣ್ಣೀರಿನ ಸ್ನಾನ ದೇಹವನ್ನು ತಂಪಾಗಿಡಿಸ್ತದೆ. ಕಲ್ಲಂಗಡಿ, ಸೌತೆಕಾಯಿ ಒಳ್ಳೆಯ ಕೂಲಿಂಗ್ ಫ್ರೂಟ್ಸ್ಗಳು. ಮತ್ತು ನಾವು ಬೇಸಿಗೆಯಲ್ಲಿ ಲೈಟ್ ಫುಡ್ಗಳನ್ನು ತಿನ್ನೋದು ತುಂಬ ಒಳ್ಳೆಯದು. ಹಾಗೆ ಈ ಒಂದು ಬೇಸಿಗೆಯಲ್ಲಿ ನಾವು ಒಂದಿಷ್ಟನ್ನು ಅವಾಯ್ಡ್ ಕೂಡ ಮಾಡಬೇಕು. ಮಧ್ಯಾಹ್ನ 12 ರಿಂದ 3 ಗಂಟೆಯ ಅವಧಿ ಅತಿ ಹೆಚ್ಚು ಬಿಸಿಲಿರುವಂಥದ್ದು. ಈ ಸಮಯದಲ್ಲಿ ಪ್ರಯಾಣವನ್ನು ಆದಷ್ಟು ತಪ್ಪಿಸಿದರೆ ತುಂಬ ಒಳ್ಳೆಯದು. ಜಾಸ್ತಿ ಮಸಾಲೆ, ಆಯಿಲ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಕಾಫಿ, ಟೀ ಜಾಸ್ತಿ ಆದರೂ ಕೂಡ ಹೀಟ್ ತುಂಬ ಜಾಸ್ತಿ ಆಗುತ್ತೆ. ಎಲ್ಲವನ್ನು ನಾವು ಸಡನ್ನಾಗಿ ಮಾಡೋಕ್ಕಾಗಲ್ಲ. ಒಂದಿಷ್ಟನ್ನಾದರೂ ನಾವು ಅನುಸರಿಸಿದರೆ ನಾವು ನಮ್ಮ ಮನೆಯನ್ನು ಹಾಗೆ ದೇಹವನ್ನು ತಂಪಾಗಿ ಇಟ್ಕೋಬಹುದು. ಮತ್ತು ಇವುಗಳನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂದರೆ ತುಂಬ ಒಳ್ಳೆಯದು. ಏನೇ ಇದ್ದರೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.